ಬನ್ನಿ ಫ್ರೆಂಡ್ಸ್, ಇಷ್ಟೆಲ್ಲ ತರಕಾರಿ ತೊಗೊಂಡ್ಬಂದಿದ್ದೀನಿ ಬರೀ 100 ರೂಪಾಯಿಗೆ. ಮೀನು ಮಾತ್ರ ಅಲ್ಲ, ನೀವು ತರಕಾರಿನೂ ತಿನ್ನಬೇಕು, ದೇಹಕ್ಕೆ ತುಂಬ ಒಳ್ಳೆಯದು. ಈ ಸೀಸನಲ್ಲಿ ತುಂಬ ತರಕಾರಿ ತಿನ್ನಬೇಕು, ತಂಪು ತಂಪು ಇರುವ ತರಕಾರಿ ತಿನ್ನಬೇಕು. ಅದೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ, ದೇಹಕ್ಕೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದು. ನೋಡಿ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ. ಈ ಸಲ ನಂಗೆ ತುಂಬ ತೀರ ಚಿಕ್ಕ ಸೌತೆಕಾಯಿ ಸಿಕ್ತು, ಅದಕ್ಕೆ ಇದರಲ್ಲಿ ಹುಳಿ ಮಾಡ್ತೀನಿ ನಾನು. ನೋಡಿ, ಈ ಸೌತೆಕಾಯಿಗೆ ಮಕ್ಕಳಿಗೆ ತುಂಬ ಇಷ್ಟ, ದಿನಕ್ಕೆ 3-4 ಆ ಥರ ತಿಂತಾರೆ. ಸೌತೆಕಾಯಿ ಅಂದರೆ ಕೋಳಿ ಮೀನೆಲ್ಲ ಅಷ್ಟು ತಿನ್ನಲ್ಲ ಅವರು, ಬಟ್ ಸೌತೆಕಾಯಿ ಮೊಸರು ಅಂದರೆ ಅವ್ರಿಗೆ ತುಂಬ ಇಷ್ಟ. ನೋಡಿ, ಹಾಗಲಕಾಯಿ ಕೈ ಅಂತ ಯಾವತ್ತಿಗೂ ತಿನ್ನೋದನ್ನು ನಿಲ್ಲಿಸಬಾರ್ದು, ತಿಂತಾ ಇರಬೇಕು. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಕ್ಯಾರೆಟ್ ಈವಾಗಲೇ ಚಿಕ್ಕ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು ಕ್ಯಾರೆಟ್ ತಿನ್ನೋದನ್ನು. ನಮ್ಮ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಕ್ಯಾಬೇಜ್, ಎಲೆಕೋಸು ನೋಡಿ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಮತ್ತು ನೋಡಿ, ಎಲ್ಲ ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 100 ಕೋಲು ತೊಗೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಪಲಾವ್ಗೆ ಹಾಕೋಕ್ಕಂತ ಒಂದು 100 ಕೋಲು ತೊಗೊಂಬಂದಿದ್ದೀನಿ. ನೋಡಿ, ಬದನೆಕಾಯಿ, ಚಿಕ್ಕ ಚಿಕ್ಕ ಬದನೆಕಾಯಿ. ಎಣ್ಣೆಕಾಯಿ ಮಾಡೋಕ್ಕಲ್ಲ, ಇದಕ್ಕೆ ಬೇಳೆ ಹಾಕಿ ತುಂಬ ಚೆನ್ನಾಗಿರುವ ಬೇಳೆ ಸಾರು ಮಾಡ್ತೀನಿ. ಬದನೆಕಾಯಿ ಹುಳಿ ಅಂತ ಅಂತಾರೆ, ನಮ್ಮ ಕಡೆ ಎಲ್ಲ ಜಾಸ್ತಿ ನಾವು ಹುಳಿನೇ ಮಾಡೋದು. ನೋಡಿ, ಬೀಟ್ರೋಟ್, ನಮ್ಮ ಮನೆಯಲ್ಲಿ ಬೀಟ್ರೋಟ್ ಪಲ್ಯ ಎಲ್ಲ ಮಾಡಲ್ಲ ನಾವು, ಬರೀ ಬೀಟ್ರೋಟ್ ರಸಮ್ಮು ಅಥವಾ ಮೊಸರು ಹಾಕಿ ತಂಬುಳಿ ಮಾಡೋದು. ಇಷ್ಟೆಲ್ಲ ತರಕಾರಿ ನಮಗೊಂದು 3 ದಿವಸ ಬರುತ್ತೆ ಅಷ್ಟೇ. ಬಾಯ್ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಜಾಸ್ತಿ ತರಕಾರಿ ತಿನ್ನಿ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಾಯ್, ಟೇಕ್ ಕೇರ್.